ನಮಸ್ಕಾರ. ಸಾವಿರಾರು ವರ್ಷಗಳ ಹಿಂದಿನ ಒಂದು ತತ್ವಶಾಸ್ತ್ರ ಇವತ್ತಿನ ನಮ್ಮ ಈ ಫಾಸ್ಟ್ ಪೇಸ್ ಜಗತ್ತಿಗೆ ದಾರಿ ತೋರಿಸೋಕೆ ಸಾಧ್ಯನಾ? ಬನ್ನಿ, ಭಗವದ್ಗೀತೆಯ ಜ್ಞಾನ ನಮ್ಮ ಮಾಡರ್ನ್ ಲೈಫ್ನ ಚಾಲೆಂಜ್ಗಳನ್ನ ಎದುರಿಸೋಕೆ ಹೇಗೆಲ್ಲ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ. ಈ 21ನೇ ಶತಮಾನದ ಒತ್ತಡಗಳು, ಯಾವಾಗ್ಲೂ ಆನ್ಲೈನ್ ಇರಲೇಬೇಕು ಅನ್ನೋ ಪ್ರೆಷರ್, ಬೇರೆಯವರ ಜೊತೆ ಸದಾ ನಮ್ಮನ್ನ ನಾವೇ ಹೋಲಿಕೆ ಮಾಡ್ಕೊಳ್ಳೋದು, ಇದೆಲ್ಲದರಿಂದ ಕೆಲವೊಮ್ಮೆ ಸಾಕಪ್ಪ ಸಾಕು, ಸುಸ್ತಾಯ್ತು ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಹೌದು, ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಸಾವಿರಾರು ವರ್ಷಗಳ ಹಿಂದಿನ ಈ ಗ್ರಂಥ ಇವತ್ತಿನ ಬರ್ನ್ಔಟ್, ಆತಂಕ ಮತ್ತು ಕನ್ಫ್ಯೂಷನ್ಗಳಿಗೆ ತುಂಬನೇ ಪ್ರಾಕ್ಟಿಕಲ್ ಆದ ಪರಿಹಾರಗಳನ್ನು ಕೊಡುತ್ತೆ. ಹಾಗಾದ್ರೆ ಆ ಪರಿಹಾರಗಳು ಯಾವುವು? ಮೊದಲನೇದಾಗಿ ನಾವು ನೋಡೋ ಮೊದಲನೇ ಪರಿಹಾರ ಬಹುಶಃ ನಮ್ಮೆಲ್ಲರನ್ನೂ ಕಾಡೋ ಒಂದು ದೊಡ್ಡ ವಿಷಯಕ್ಕೆ ಸಂಬಂಧಿಸಿದೆ. ಅಂದ್ರೆ ಬೇರೆಯವರ ಮೆಚ್ಚುಗೆಗಾಗಿ ಹಂಬಲಿಸೋದು. ಈ ಮನ್ನಣೆಯ ಬಲೆಯಿಂದ ನಾವು ಹೊರಬರೋದು ಹೇಗೆ? ನಮ್ಮ ಸೆಲ್ಫ್ ವರ್ತ್ ಅಳೆಯೋಕೆ ಫೇಸ್ಬುಕ್ ಲೈಕ್ಸ್, ಇನ್ಸ್ಟಾಗ್ರಾಮ್ ಕಾಮೆಂಟ್ಸ್ಗಳು ಅಥವಾ ಆಫೀಸಲ್ಲಿ ಸಿಗೋ ಪ್ರಶಂಸೆಗಳ ಮೇಲೆ ನಾವು ಅವಲಂಬಿತರಾಗಿದ್ದೇವೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಸಂತೋಷದ ಕಂಟ್ರೋಲ್ ಬೇರೆಯವರ ಕೈಗೆ ಕೊಟ್ಬಿಟ್ಟ ಹಾಗೆ ಆಗುತ್ತೆ. ಇದಕ್ಕೆ ಗೀತೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅನ್ನೋ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಕೊಡುತ್ತೆ. ನಮ್ಮ ದೇಹ, ನಮ್ಮ ಆಲೋಚನೆಗಳು, ನಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಇದೆಲ್ಲವೂ ಕ್ಷೇತ್ರ, ಅಂದ್ರೆ ಒಂದು ಆಟದ ಮೈದಾನ ಇದ್ದ ಹಾಗೆ. ಆದ್ರೆ ನಾವು ಆ ಕ್ಷೇತ್ರದ ಕ್ಷೇತ್ರಜ್ಞ, ಅಂದ್ರೆ ಅದನ್ನೆಲ್ಲ ಕೇವಲ ಗಮನಿಸ್ತಾ ಇರುವ ಒಬ್ಬ ಸಾಕ್ಷಿ. ನಾನು ಆತಂಕಿತ ಅಂತ ಹೇಳೋ ಬದಲು ನಾನು ಆತಂಕವನ್ನು ಗಮನಿಸುತ್ತಿದ್ದೇನೆ ಅಂತ ಹೇಳ್ಕೊಂಡಾಗ ಆ ಭಾವನೆ ನಮ್ಮನ್ನ ಕಂಟ್ರೋಲ್ ಮಾಡೋ ಬದಲು ನಾವು ಅದನ್ನ ಕಂಟ್ರೋಲ್ ಮಾಡಕ್ ಶುರು ಮಾಡ್ತೀವಿ. ನೋಡಿ, ಇದೊಂದು ಚಿಕ್ಕ ಪದದ ಬದಲಾವಣೆ ಅಷ್ಟೇ, ಆದ್ರೆ ಇದರ ಪರಿಣಾಮ ಮಾತ್ರ ತುಂಬಾನೇ ದೊಡ್ಡದು. ಇದು ನಮ್ಮ ಭಾವನಾತ್ಮಕ ಬುದ್ಧಿವಂತಿಕೆಯನ್ನ, ಅಂದ್ರೆ EQನ ಬೆಳೆಸೋ ಮೊದಲ ಹೆಜ್ಜೆ. ಸರಿ, ನಮ್ಮ ಭಾವನೆಗಳಿಂದ ಒಂದು ಹೆಜ್ಜೆ ದೂರ ಇರೋದು ಹೇಗೆ ಅಂತ ಕಲಿತ ಮೇಲೆ ನಮ್ಮನ್ನ ಕಾಡೋ ಮತ್ತೊಂದು ದೊಡ್ಡ ಒತ್ತಡವನ್ನ ನಿಭಾಯಿಸೋದು ಹೇಗೆ? ಅದೇ ರಿಸಲ್ಟ್ ಬಗ್ಗೆ ಇರೋ ಆತಂಕ. ಅಯ್ಯೋ, ನಾನ್ ಫೇಲ್ ಆದ್ರೆ ಏನ್ ಗತಿ? ಈ ಒಂದೇ ಒಂದು ಯೋಚನೆ ನಮ್ಮನ್ನ ಅರ್ಧ ಕೂಗಿಸ್ಬಿಡುತ್ತೆ. ಇದು ಕೆರಿಯರ್ನಲ್ಲಿರ್ಲಿ ಅಥವಾ ಪರ್ಸನಲ್ ಗೋಲ್ಸ್ ಅಲ್ಲಿ ಇರಲಿ, ರಿಸಲ್ಟ್ ಮೇಲಿನ ಅತಿಯಾದ ಗಮನ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಇದಕ್ಕೆ ಗೀತೆಯ ಪರಿಹಾರವೇ ಕರ್ಮಯೋಗ. ಇದರ ತಿರುಳು ತುಂಬಾ ಸರಳ. ನಮ್ಮ ಕಂಟ್ರೋಲ್ ಇರೋದು ನಮ್ಮ ಪ್ರಯತ್ನದ ಮೇಲೆ ಮಾತ್ರ, ರಿಸಲ್ಟ್ ಮೇಲಲ್ಲ. ಹಾಗಾಗಿ ನಮ್ಮ ಪೂರ್ತಿ ಗಮನವನ್ನ ನಮ್ಮ ಕೆಲಸದ ಮೇಲೆ ಇಡಬೇಕು, ಅದರ ಫಲದ ಬಗ್ಗೆ ಚಿಂತೆ ಮಾಡೋದನ್ನ ಬಿಡಬೇಕು. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ, ಈ ಪ್ರಸಿದ್ಧ ಶ್ಲೋಕ ಇದನ್ನೇ ಹೇಳೋದು. ಫಲಿತಾಂಶದಿಂದ ನಮ್ಮನ್ನ ನಾವು ಯಾವಾಗ ಬೇರ್ಪಡಿಸ್ಕೊಳ್ತೀವೋ ಆಗ ಸೋಲಿನ ಭಯ ಅನ್ನೋದೇ ಇರಲ್ಲ. ಆಗ ಸಹಜವಾಗಿಯೇ ನಮ್ಮ ಪರ್ಫಾರ್ಮೆನ್ಸ್ ಸುಧಾರಿಸುತ್ತೆ ಮತ್ತು ನಾವು ಪ್ರಕ್ರಿಯೆಯ ಮಾಸ್ಟರ್ ಆಗ್ತೀವಿ. ನಮ್ಮ ಒಳಗಿನ ಮನಸ್ಥಿತಿಯನ್ನ ಸರಿ ಮಾಡ್ಕೊಂಡ್ವಿ. ಈಗ ನಮ್ಮ ಸುತ್ತಮುತ್ತಲಿನ ಪರಿಸರ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನಾವು ಗಮನಿಸ್ಬೇಕಲ್ವಾ? ಯಾಕೆಂದ್ರೆ ನಾವು ತಿನ್ನೋ ಊಟದಿಂದ ಹಿಡಿದು ನಾವು ನೋಡೋ ಕಂಟೆಂಟ್ವರೆಗೂ ಎಲ್ಲವೂ ನಮ್ಮ ಮನಸ್ಸನ್ನ ರೂಪಿಸುತ್ತೆ. ಕೆಲವೊಮ್ಮೆ ಯಾಕೋ ಏನೋ ಮಾಡೋಕೆ ಮೂಡಿರಲ್ಲ, ಅಥವಾ ಮನಸ್ಸು ಚಂಚಲ ಆಗಿರುತ್ತೆ, ಒಂದೇ ಕಡೆ ಕೂರಕ್ಕೆ ಆಗಲ್ಲ, ಹೀಗೆಲ್ಲ ಅನಿಸ್ತಾ ಅಲ್ವಾ? ಗೀತೆಯ ಪ್ರಕಾರ ಇದಕ್ಕೆ ನಮ್ಮ ಸುತ್ತಮುತ್ತಲಿನ ಶಕ್ತಿಗಳೇ ಕಾರಣವಾಗಿರಬಹುದು. ಗೀತೆ ಪ್ರಕೃತಿಯಲ್ಲಿರೋ ಎಲ್ಲವನ್ನೂ 3 ಗುಣಗಳಾಗಿ ವಿಂಗಡಿಸುತ್ತೆ. ಉದಾಹರಣೆಗೆ ನೋಡಿ, ಜಂಕ್ ಫುಡ್ನಂಥ ತಮಸ್ಸು ಜಡತ್ವವನ್ನ ತರುತ್ತೆ, ಸೋಷಿಯಲ್ ಮೀಡಿಯಾದ ವಾದ ವಿವಾದಗಳಂಥ ರಜಸ್ಸು ಚಂಚಲತೆಯನ್ನ ಹೆಚ್ಚಿಸುತ್ತೆ, ಆದ್ರೆ ಒಳ್ಳೆಯ ಪುಸ್ತಕಗಳಂಥ ಸತ್ವ ಸ್ಪಷ್ಟತೆ ಮತ್ತು ಶಾಂತಿಯನ್ನ ಕೊಡುತ್ತೆ. ನಮ್ಮ ಆಯ್ಕೆಗಳನ್ನ ಪ್ರಜ್ಞಾಪೂರ್ವಕವಾಗಿ ಸತ್ವದ ಕಡೆಗೆ ಬದಲಾಯಿಸ್ಕೊಂಡ್ರೆ ಮೆಂಟಲ್ ಕ್ಲಾರಿಟಿ ತಾನಾಗೇ ಬರುತ್ತೆ. ನಮ್ಮ ಪರಿಸರವನ್ನ ಸರಿಪಡಿಸ್ಕೊಂಡ ಮೇಲೆ ನಾವು ಹೋಗೋ ದಾರಿಯನ್ನು ಸರಿಪಡಿಸ್ಕೊಳ್ಬೇಕಲ್ವೇ? ಇಲ್ಲೇ ಬರೋದು ಆಧುನಿಕ ಜಗತ್ತಿನ ಅತಿ ದೊಡ್ಡ ಸಮಸ್ಯೆ, ನಿರಂತರ ಹೋಲಿಕೆ. ಯಾರೋ ಒಬ್ಬರು ಒಂದು ದಾರಿಯಲ್ಲಿ ಸಕ್ಸಸ್ ಆದ್ರು ಅಂತ ನಾವು ಅದೇ ದಾರಿಯಲ್ಲಿ ಹೋದ್ರೆ ಅದು ನಮಗೆ ಸರಿಹೊಂದದೇ ಇರಬಹುದು. ಆಗ ಒಂದು ರೀತಿಯ ಘರ್ಷಣೆ ಶುರುವಾಗುತ್ತೆ. ಇದಕ್ಕೆ ಹೋಲಿಕೆ ರೋಗ ಅಥವಾ ಕಂಪ್ಯಾರಿಸನೈಟಿಸ್ ಅಂತಾನೂ ಕರೀಬಹುದು. ಇದಕ್ಕೆ ಗೀತೆಯ ಪರಿಹಾರವೇ ಸ್ವಧರ್ಮ, ಅಂದ್ರೆ ನಮ್ಮದೇ ಆದ ಸಹಜ ಸ್ವಭಾವಕ್ಕೆ, ನಮ್ಮದೇ ಟ್ಯಾಲೆಂಟ್ಗೆ ಹೊಂದುವ ನಮ್ಮದೇ ಆದ ವಿಶಿಷ್ಟ ದಾರಿಯನ್ನ ಕಂಡುಹಿಡಿಯೋದು. ಈ ಶ್ಲೋಕದ ಅರ್ಥ ತುಂಬಾ ಸ್ಪಷ್ಟ. ಬೇರೆಯವರನ್ನ ಕಾಪಿ ಮಾಡಿ ಪರ್ಫೆಕ್ಟ್ ಆಗೋ ಬದಲು ನಮ್ಮದೇ ದಾರಿಯಲ್ಲಿ ನಾವು ಸ್ವಲ್ಪ ಹಿಂದೆ ಬಿದ್ರೂ ಪರವಾಗಿಲ್ಲ, ಅದೇ ಶ್ರೇಷ್ಠ. ಯಾಕಂದ್ರೆ ನಮ್ಮ ನಿಜವಾದ ಶಕ್ತಿ ಇರೋದು ನಮ್ಮ ಅಥೆಂಟಿಸಿಟಿಯಲ್ಲಿ. ಸರಿ, ಈ ಎಲ್ಲಾ ಟೂಲ್ಸ್ ಬಳಸ್ಕೊಂಡು ನಾವು ತಲುಪಬೇಕಾದ ಕೊನೆಯ ಗುರಿ ಏನು? ಈ ನಿರಂತರವಾಗಿ ಬದಲಾಗೋ ಜಗತ್ತಿನಲ್ಲಿ ಅಲುಗಾಡದೆ ಸ್ಟ್ರಾಂಗ್ ಆಗಿ ನಿಲ್ಲೋದು ಹೇಗೆ? ಮಾರ್ಕೆಟ್ ಮೇಲೆ ಕೆಳಗೆ ಹೋಗುತ್ತೆ, ಟ್ರೆಂಡ್ಗಳು ರಾತ್ರೋರಾತ್ರಿ ಬದಲಾಗುತ್ತವೆ,
ಸಂಬಂಧಗಳು ಬದಲಾಗುತ್ತವೆ. ಈ ಅನಿಶ್ಚಿತತೆ ನಮ್ಮನ್ನ ಇಮೋಷನಲಿ ಅಲ್ಗಾಡಿಸಿ ಬಿಡಬಹುದು. ಗೀತೆ ಸ್ಥಿತಪ್ರಜ್ಞ ಅನ್ನೋ ಒಂದು ಆದರ್ಶವನ್ನ ನಮ್ಮ ಮುಂದಿಡುತ್ತೆ. ಅಂದ್ರೆ ಯಾರು ಹೊರಗಿನ ಏರಿಳಿತಗಳಿಂದ ಪ್ರಭಾವಿತರಾಗದೆ ಆಂತರಿಕವಾಗಿ ಸ್ಥಿರವಾಗಿರ್ತಾರೋ ಅವರು. ಇದರರ್ಥ ಭಾವನೆಗಳೇ ಇಲ್ಲದ ರೋಬೋಟ್ ತರ ಆಗೋದಲ್ಲ, ಬದಲಿಗೆ ಎಷ್ಟೇ ಬಿರುಗಾಳಿ ಬಂದ್ರೂ ಅಲುಗಾಡದ ಒಂದು ಬಲವಾದ ಆಂತರಿಕ ಆಧಾರವನ್ನು ಹೊಂದುವುದು. ಈ ಸ್ಥಿತಿಯನ್ನ ಸಾಧಿಸೋಕೆ ಗೀತೆ 2 ಸಿಂಪಲ್ ಟೂಲ್ಸ್ ಕೊಡುತ್ತೆ. ಒಂದು, ಪ್ರತಿದಿನದ ಧ್ಯಾನ. ಇದು ನಮ್ಮ ಮನಸ್ಸಿಗೆ ಒಂದು ಬಫರ್ ತರ ಕೆಲಸ ಮಾಡುತ್ತೆ. ಇನ್ನೊಂದು, ವಿವೇಕ. ಅಂದ್ರೆ ಹೊಗಳಿಕೆಗೆ ಹಿಗ್ಗದೆ, ತೆಗಳಿಕೆಗೆ ಕುಗ್ಗದೆ ಬ್ಯಾಲೆನ್ಸ್ಡ್ ಆಗಿರೋದನ್ನ ಪ್ರಾಕ್ಟೀಸ್ ಮಾಡೋದು. ಸರಿ, ಹಾಗಾದ್ರೆ ನಾವು ಇಲ್ಲಿಯವರೆಗೆ ಚರ್ಚೆ ಮಾಡಿದ ಎಲ್ಲಾ ಪರಿಕರಗಳನ್ನ ಒಂದ್ಸಲ ಒಟ್ಟಿಗೆ ಸೇರಿಸಿ ನೋಡೋಣ ಬನ್ನಿ. ಈ ಕೋಷ್ಟಕದಲ್ಲಿ ನೋಡಿ, ನಮ್ಮ ಐಡೆಂಟಿಟಿ ಕ್ರೈಸಿಸ್ಗೆ ಸಾಕ್ಷಿಭಾವದ ಪರಿಹಾರ ಇದೆ, ಕೆಲ್ಸದ ಒತ್ತಡಕ್ಕೆ ಕರ್ಮಯೋಗದ ದಾರಿ ಇದೆ. ಹೀಗೆ ನಮ್ಮ ಪ್ರತಿಯೊಂದು ಮಾಡರ್ನ್ ಸವಾಲಿಗೂ ಗೀತೆಯಲ್ಲಿ ಒಂದು ಪ್ರಾಚೀನ ಆದರೆ ತುಂಬಾನೇ ಪವರ್ಫುಲ್ ಆದ ಪರಿಹಾರ ಸಿಗುತ್ತೆ. ಹಾಗಾದರೆ ಈ ಅಲುಗಾಡದ ಸ್ಥಿರವಾದ ಮನಸ್ಸನ್ನು ಕಟ್ಟಿಕೊಳ್ಳೋಕೆ ಈ ಪರಿಕರಗಳಲ್ಲಿ ಮೊದಲನೆಯದಾಗಿ ಯಾವುದನ್ನು ಬಳಸಬೇಕು ಅಂತ ಅನಿಸ್ತಿದೆ, ಒಮ್ಮೆ ಯೋಚನೆ ಮಾಡಿ ನೋಡಿ.